ಅತ್ತೆ ಬನ್ನಿ ಅತ್ತೆ, ಮಕ್ಕ ತೊಳ್ಕೊಳ್ಳಿ, ಊಟ ಮಾಡಿವ್ರಂತೆ. ರಶ್ಮಿ ಬೇಡಕ್ಕ ಸುಮ್ಕಿರ, ಆಮೇಲೆ ಮಾಡ್ತೀನಿ. ಅತ್ತೆ ಹಾಳೆ ಎಷ್ಟೊತ್ತಾಗಿದೆ ನೋಡಿ, ಆಮೇಲೆ ಮಾಡ್ತೀನಿ ಅಂದರೆ ಹೇಗೆ? ಬನ್ನಿ ಅತ್ತೆ, ತುಂಬ ಟೈಮ್ ಆಗೋಗಿದೆ, ಹಾಳೆ 11 ಗಂಟೆ ಆಗಿದೆ, ಹಿಂದೆ ಊಟ ಮಾಡ್ತೀರಾ ನೀವು? ಅತ್ತೆ ನಿಮ್ಮ ಆರೋಗ್ಯದ ಗತಿ ಏನತ್ತೆ? ಈ ಥರ ಊಟ ಮಾಡ್ತಾನೆ ಈ ಥರ ಆಡ್ತಾ ಇದ್ದೀರಲ್ಲ ನೀವು. ನೋಡಿ ಎಲ್ಲಿ ಹೋಗಿದ್ದಾರೆ, ಬರ್ತಾರೆ ಬನ್ನಿ ಮಾವ, ಬರ್ತಾನೆ ಇರ್ತಾರ. ಹಾಲು ಬಿದ್ದು ಹೋಗ್ಲಿ, ಹೋಗು ಅವ್ನು ಹೆಣ ಬಿದ್ದು ಹೋಗ್ಲಿ, ಅವ್ನು ಸಾಯ್ಲಿ. ನನ್ನ ಮಗನಿಂದ ಅಲ್ಲ ಕಣ್ಮಗದನು, ಅವ್ನು ಬಂದರೆ ಎಷ್ಟು ಸತ್ತರೆ ಎಷ್ಟು. ನಾನು ನೋಡಿ 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 ನನಗೂ ಸಾಕಾದಂಗೆ ಆಗದೆ. ಅವನ್ನ ನಾನು ಯಾವುದೇ ಕಾರಣಕ್ಕೂ ನಾನು ಇನ್ನು ಆಸೆ ಮಾಡೋಕ್ಕಿಲ್ಲ. ಈ ವಯಸ್ಸಲ್ಲಿ ಅವ್ನಿಗೆ ಬೇಕಾಗಿತ್ತವ ಫೋನಲ್ಲಿ ಮಾತಾಡೋಂಥದ್ದು ಬೇಕಾಗಿತ್ತಾ? ಅವ್ನ ಹೆಣ ಅಲ್ಲೇ ಬಿದ್ದು ಹೋಗ್ಲಿ, ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲಕ್ಕ, ಸುಮ್ಕಿರು. ಅತ್ತೆ ಹಂಗೆ ಅನ್ಬೇಡಿ, ಸುಮ್ಮನಿರಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಅಲ್ಲ ರಶ್ಮಿ, ಏನವ ಕಮ್ಮಿ ಮಾಡಿದೆ ನಾನು, ಏನು ಕಮ್ಮಿ ಮಾಡಿದೆ ನಾನು? ಇವನಿಗೆ ಬುದ್ಧಿ ಕಲಿಬೇಕಾ? ಉದ್ದಿನದ್ದಕ್ಕೂ ಬರೀ ಇವಂದು ಇದೇ ಆಗೋಯ್ತಲ್ಲ ಮಗ, ಇವಂದು ಇದೇ ಆಗೋಯ್ತಲ್ಲ. ದರ್ದ್ರ ನನ್ನ ಮಗಂದು ನನ್ನ ಹೊಟ್ಟೆ ಉರ್ಸಿಲ್ಲ ರಶ್ಮಿ, ನಿಜವಾಗ್ಲೂ ಹೊಟ್ಟೆ ಉರ್ಸಿಲ್ಲ ಇವನು. ಮೊದಲು ಉರ್ಮಿಳನ್ ಮಾಡ್ಕೊಬಿಟ್ಟು ಮನೆಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಏನು ಸಾಮಾನು ತಂದು ಕೊಡ್ತಿತ್ತಿಲ್ಲ. ಕೂಲಿ ಮಾಡಬೇಕು, ನಾನು ಸಾಕಬೇಕು, ಆಗ ಅಜ್ಜಿನೂ ಇಲ್ಲಿತ್ತಿಲ್ಲ. ಯಶೋದಿ ಮನೇಲಿ ಇದ್ದಿದ್ದು ಏನು ಇದ್ದಿತ್ತಿಲ್ಲ ಕಣವ. ನನ್ನ ಕಷ್ಟ ಮಕ್ಕಳು ಸಾಕಬೇಕು ಅಂದರೆ ಎಷ್ಟರ ಮಟ್ಟಿಗೆ ಸಾಕಿನಿ ಅಂತ ನನಗೆ ಗೊತ್ತು. ಬಿಟ್ಬಿಟ್ಟು ಹೋಗ್ಯಾರ, ಯಾವತ್ತೋ ಬಿಟ್ಬಿಟ್ಟು ಹೋಗಿದ್ರೆ ನನ್ನ ಸರಿನೇ ಆಗೋದು. ಹೊತ್ತಿಗೆ ಇವನ ಜೊತೆ ಬಾಳ್ಬೇಕು ಅನ್ಕೊಂಡು ನಾನು, ಜನಗಳು ಆಡ್ಕೊತಾರೆ, ನಮ್ಮ ಅವ್ವ ಅಪ್ಪನ ಅಲ್ಲಿ ಆಡ್ಕೊತಾರೆ ಅನ್ಕೊಂಡು ನಾನು ಇದ್ದಿದ್ದಕ್ಕೆ ಏನು ಪ್ರಯತ್ನ ಬತ್ತು ಮಗ. ನಾನು ಇಷ್ಟೆಲ್ಲ ಮಾಡಿದ್ರು ಇವನು ನನಗೆ ಈ ಥರ ಮೋಸ ಮಾಡಿಬಿಟ್ನಲ್ಲ. ಏನಾರು ಸಹಿಸದ? ಇಂಥವೆಲ್ಲ ಸಹಿಸೋಕ್ಕಾಗದವ ಈ ವಯಸ್ಸಲ್ಲಿ? ನನಗೋಸ್ಕರ ಏನು ಮಾಡೋಕ್ಕಿಲ್ಲ, ಯಾವಳಿಗೋಸ್ಕರ ನಮ್ಮನೆ ದುಡ್ಡು ಕತ್ಕೊಂಡೋಗಿ ತಗೊಟ್ಟಾನೆ ಅಂದರೆ ಅದೇನು ತಗೊಳಕ್ಕೆ ಹೋಗಿದ್ನೆಲ್ಲ ದುಡ್ಡನ್ನೇ ಕೊಟ್ಟಿದ್ದಾನು ಯಾರು ಗೊತ್ತು. ಹಾಳ್ಗರಿ ಮುಂಡೆ ಮಗ ಉದ್ಧಾರ ಆಯ್ಕಿಲ್ಲ, ಅವನಿಗೆ ಹೆಕ್ ಕೊಟ್ಟೋಯ್ತಾನೆ, ಅವನು ಹೆಕ್ ಕೊಟ್ಟು ಹಾಳು ಬಿದ್ದೋಯ್ತಾನೆ. ಅವನು ಹೇಗಿತ್ತಾಗ ಬೆಂಕಿ ಅವನ್ನ ಸಾಯ್ಲಾಕು ದರ್ದ್ರ ನನ್ನ ಮಗ. ಅವನ ಗಂಡ ಅಂತ ಅವನ್ನ ನೆನ್ಸ್ಕೋಬೇಕು. ಅವ್ನು ಮಾಡಿರೋ ನ್ಯಾಯ ಮೋಸಕ್ಕೆ ಯಾವುದೇ ಕಾರಣಕ್ಕೂ ಬೇಡ ಕಣವ, ಅವ್ನು ಸವಾಸವೇ ಬೇಡ. ನಾನು ಅಯ್ಯೋ ನನ್ನ ಗಂಡ ಅಲ್ಲಿ ನಿಂತ್ಕೊತಾನೆ, ನೋಡ್ದವರು ಆಡ್ಕೊತಾರೆ. ಅಯ್ಯೋ ಹಿಂಗೆ ಜವಾಬ್ದಾರಿ ಇಲ್ದಂಗೆ ನಿಂತವನಲ್ಲಿ ಚೆಂಗ್ಳು ಮುದೇವಿ ಅಂತ ಜನಗಳು ಹಾಡ್ಕೊತಾರೆ ಅಂದ್ಬಿಟ್ಟು ಹಂಗೆ ಅನ್ಸ್ಬಿಟ್ಟು ನಾನು ಸೋಲ ಮಾಡಿ ಹೋಟ್ಲಾಗ ನೀವು ಓಪನ್ ಮಾಡಿಸ್ಕೊಟ್ಟು ಮಾಡ್ಕೊಂಡು ಹೋಗೋದಕ್ಕಂದ್ರೆ ಅಂದ್ಬಿಟ್ಟು ನಾನು ಒಂದ್ಗಳಿಗೂ ಕೂತ್ಕೊಳ್ದಾನೆ ಕೆಲಸ ಮಾಡಿ ಹೆಂಗೋ 6 ಕಾಸು 3 ಕಾಸು ಸಂಪಾದನೆ ಮಾಡೋದಂದ್ರೆ ಈ ಥರ ಚೆಂಗ್ಳು ಬುದ್ಧಿ ಕಲ್ತ್ಕೊಬಿಟ್ನಲ್ಲವ ಇವನು. ಎಷ್ಟು ದಿವ್ಸ ಕಾಯ್ಕೊಂಡು ಕುಂತಿದ್ದ ಹಿಂಗೆ ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು ಅಂದ್ಬಿಟ್ಟು. ಯಾವತ್ತಿದ್ರು ನಾಯೇ ಅವನು ಯಾಕೆ ಅಂಬರಿ ಮೇಲೆ ತಗೊಂಡೋಗಿ ಕುಣಿಸ್ಬೇಕು, ನಂದೇ ತಪ್ಪು. ಸುಮ್ಮನೆ ಹೆಂಗೋ ತಿರ್ಕೊಂಡು ನಿಂತ್ಕೊಳ್ಳಿ ಅಂತ ಸುಮ್ಮನೆ ದುಡ್ಬೇಕಾಗಿತ್ತು ರಶ್ಮಿ. ನಾನು ನಿಜವಾಗ್ಲೂ ನನಗೆ ಹೊಸಿ ಬೇಜಾರಾಯ್ತು ಯಾಕನವ, ನನಗೆ ನಿಜವಾಗ್ಲೂ ಬೇಜಾರಾಯ್ತು. ನನಗೆ ಏನು ಹೇಳೋಣ ನಾನು, ಏನು ಹೇಳೋಣ? ಅವ್ನಿಗೂ ಅಪ್ಪನಿಗೂ ಗೊತ್ತಾದ್ರೆ ಹೊಸಿ ಬೇಜಾರು ಮಾಡ್ಕೊಂಡಾರ. ನಾನು ಅದಕ್ಕೆ ಮಾದೇವನಿಗೂ ಹೇಳಿನಿ, ಹೇಳಬೇಡಕ್ಕಲ್ಲ ಮಗ ಅಂದ್ಬಿಟ್ಟು. ಗೊತ್ತಾದ್ರೆ ನಮ್ಮ ಅವನು ನಮ್ಮ ಅಪ್ಪನ ಸಾಯ ವಯಸ್ಸಲ್ಲಿ ನಮ್ಮ ಅಪ್ಪನಿಗೆ ಹೊಸಿ ಯತ್ನೆ ಆಗ್ತದ. ನಮ್ಮ ಅಪ್ಪನಿಗೆ ನನ್ನ ಮೇಲೆ ಜೀವ. ನಮ್ಮ ಅಪ್ಪ ಅವತ್ತೇ ಹೇಳ್ತು, ಯಾವ ಹೋಟ್ಲು ಮಾಡಬೇಡ, ಏನು ಮಾಡಬೇಡ, ಅವನು ಮಾಡೋಕ್ಕಿಲ್ಲ, ಅವ್ನು ಚೆಂಗ್ಳು ಮುದೇವಿ, ಅವನು ಮಾಡ್ದಂಗೆ ಆಯ್ತ ಅಂತ. ನಾನು ಅಯ್ಯೋ ಬಿಡು ಎಲ್ಲಾಗಂತಾರೆ. ನಾನು ಕೈ ಬಿಟ್ಬಿಟ್ರೆ ನನ್ನ ಗಂಡನಿಗೆ ಇನ್ಯಾರಿದ್ದಾರೆ ಅಂದ್ಬಿಟ್ಟು ಸಂಘದಲ್ಲಿ ದುಡ್ಡು ಎತ್ಕೊಟ್ರೆ ಇವನು ಈ ಕೆಲಸ ಮಾಡ್ಬೋದ ರಶ್ಮಿ? ಹೇಳು ರಶ್ಮಿ ನೀನೇ, ನನಗೆ ಎಷ್ಟು ಬೇಜಾರಾಯ್ಕಿಲ್ವವ? ಈ ಥರ ಮಾಡಿ ಎಲ್ಲ ಹಾಳು ಬಿದ್ದೋಗಿದ್ದಾನ. ಓದಿ ಅವ್ನು ಬರ್ನಿಲ್ಲ ಅಂತ ನನಗೇನು ಬೇಜಾರಿಲ್ಲ, ಹೊಂಟೋಗ್ಲಿ ಹಂಗೆ ಅವ್ನು ಹೆಣ. ಆ ಥರ ಎಲ್ಲ ಬಿಡಿ ಅತ್ತೆ ತಗೆ ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿಯತ್ತೆ. ಮಾವನ ಬುದ್ಧಿ ಕಲಿಬೇಕಾಗಿತ್ತು ಪಾಪ. ನೀವು ಎಷ್ಟೊಂದು ಇಷ್ಟಪಡ್ತೀರಾ, ಎಷ್ಟೊಂದು ಹೆಲ್ಪ್ ಮಾಡಿದ್ರಿ ಹೆಂಗೋ ಇಂಪ್ರೂವ್ ಆಗೋಣ ಅಂದ್ಬಿಟ್ಟು. ಆದ್ರೂ ಮಾವ ಕಲ್ತಿರೋದು ಬಿಡಲಿಲ್ಲ ನೋಡಿಯತ್ತೆ. ಇನ್ಯಾವ ಜವಾಬ್ದಾರಿನೂ ಬೇಡ ನಿಮಗೆ, ನೀವೆಲ್ಲೂ ಹೋಗೋದು ಬೇಡ, ಆರಾಮಾಗಿ ಮನೇಲಿರಿ ನೀವು. ಯಾಕೆ ನಾವು ನೋಡ್ಕೊಳ್ಳೋಣ ಅಂತ ಹೇಳಿದ್ದೀವ ನಿಮ್ಮನ್ನ? ಹೇಳಿ, ನಿಮ್ಮ ಮಗನ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಹೇಳಿದ್ರು ಅತ್ತೆ ಎಲ್ಲೂ ಕಳಿಸ್ಬೇಡ, ಮನೇಲೇ ಇರಲಿ ಅಂದ್ಬಿಟ್ಟು. ಇರಿಯತ್ತೆ, ನೀವು ಏನು ಕೆಲಸ ಮಾಡೋದು ಬೇಡ, ನೀವು ಮನೇಲಿ ಆರಾಮಾಗಿರಿ. ನೀವು ಹೇಳಿದ್ರೆ ನೀವು ಕೇಳೋದೇ ಇಲ್ವಲ್ಲ, ಅವಾಗಲೂ ಹೇಳಿರ್ಲಿಲ್ವ ನಾವು ಬೇಡ ಅತ್ತೆ ನೀವೇನು ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆರಾಮಾಗಿರಿ ಅಂತ? ನೀವೇನಕ್ಕೆ ಕೇಳಲಿಲ್ಲ ನಮ್ಮನ್ನ? ಹಂಗಲ್ಲ ಕಣವ, ಮಾಡ್ತಾನೆ ಅಂತ ಅವ್ನ ಜೀವ ತೆಗೆದವ ಪಾಪ. ನನ್ನ ಮಗ ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡು ಅವ್ನು ತಲೆ ಬೇಕು ಮಾಡಿಕೊಂಡು ಅವನು ಆರಾಮಾಗಿರ್ಬೋದು ಅಂತ ಸ್ವಾರ್ಥ ಬುದ್ಧಿ ಕಲ್ತಿದ್ರೆ ಅವನು ಯಾವತ್ತೋ ಬೆಂಗಳೂರಿಗೆ ಹೋಗಿ ನೆಮ್ಮದಿಯಾಗಿರ್ಬೋದಾಗಿತ್ತು. ನಮ್ಮ ಅವ್ವ, ನಮ್ಮ ಅಪ್ಪ, ನಮ್ಮ ಅಕ್ಕ ತಂಗಿಯರು, ನಮ್ಮ ಅವ್ವ, ನಮ್ಮ ಅಜ್ಜಿ ತಾತ ಅಂದ್ಕೊಂಡವನು, ಎಲ್ಲರೂ ನನ್ನವು ಅಂದ್ಕೊಂಡವನು. ಇನ್ನೂ ಇಲ್ಲೇ ಇರಬೇಕು ಅನ್ನೋ ಅವಶ್ಯಕತೆ ಇದ್ದಿತ್ತಿಲ್ಲ. ಹೆಂಗೋ ನನಗೆ ಒಳ್ಳೆ ಮಕ್ಳು ಹುಟ್ಟವೆ, ಒಳ್ಳೆ ಹೆಸರು ತತ್ತವೆ ಅಂದ್ಕೊಂಡು ಬೇರೆಯವರಾಗಿ ಎಷ್ಟು ಖುಷಿ ಪಡೋರು. ಇವನಿಂದನೇ ಕೆಟ್ಟ ಹೆಸರು ಮನೆಗೆ. ನನ್ನ ಮಕ್ಳು ಆಡ್ಬೇಕಾದ ಅವತಾರಗಳನ್ನು ಇವನೇ ಆಡ್ತಾ ಕುಂತಾನಲ್ಲ ಈ ವಯಸ್ಸಲ್ಲಿ. ನೀನು ಹೇಗಿದ್ದಾಗೆ ಉದ್ಧಾರ ಅದನ ಹೋಗಿ ಮಗನು, ಉದ್ಧಾರಾಗ ಬುದ್ಧಿನೇ ಕಲ್ತಿರಕತ್ತೆ. ಅವನು ಮನೆ ಹಾಳು ಮಾಡಿಬಿಟ್ಟಕತ್ತೆ. ನಮ್ಮ ಮನೆ ಹಾಳು ಮಾಡೋಕ್ಕೆ ಅಂತಾನೆ ಅವ್ನು ಇರೋದು ಕತೆ. ಬಿಡು ಸುಮ್ಮನೆ ಯಾಕೆ ಸಾಕಾಗಬೇಕು. ನನಗಂತೂ ರಶ್ಮಿ ನೀನೇನಾರು ಅನ್ಕೋ,
ಹುಚ್ಚು ಬಂದಾಗ ಆಗ್ಬಿಟ್ಟದ ನನಗೆ ಅನ್ಸ್ಕೊಂಡ್ರೆ ಮೈರಮ್ಮ ನೆಟ್ಕಾಯ್ತವೆ. ದರ್ದ್ರ ಮುಂಡೆ ಮಗನಿಂದ ನಮ್ಮ ಮನೇಲಿ ನೆಮ್ಮದಿಲ್ದಂಗೆ ಆಗೋಯ್ತಲ್ಲ ಅಂತ. ಏನು ಇದೇ ಸರಿ ನಾವೇ ಸರಿ ಕರಮ್ಗೇಡಿಗಳು. ಇನ್ನೇನಾರು ಮಾಡ್ಕೊಳ್ಳಿ, ಯಾಕೆ ಬಿಟ್ಟೋಲಿ ಬದುರ್ದಾನೆ ಅವನ್ನ ಬಿಟ್ಕೊಟ್ಟಾರವ. ಪೊಲೀಸ್ನವರು ಕರ್ಕೊಬಂದು ಸರೆಂಡ್ರ್ ಮಾಡಬೇಕು ಅಂತ ಅಂದಿಲ್ವಾ? ಹೋಗಿರ್ಲಿ, ಜೈಲಲ್ಲೇ ಇರಲಿ, ಬಿಡಿಸ್ಬೇಡಾನು ಮಾದೇವನಿಗೆ ಯಾವುದೇ ಕಾರಣಕ್ಕೂ ಬಿಡಿಸ್ಬೇಡಾನು. ಅವ್ನು ಬರೋದೇ ಬೇಡ, ಇರಲಿ ಅಲ್ಲೇ ನಳ್ಳಿಬೇಕು ಕೂತ್ಕೊಂಡು ಜೈಲಲ್ಲಿ, ಆಗಲೇ ಸರಿಯಾಗೋದು. ಅತ್ತೆ ಅಳ್ಳು ಬಿಡಿ ಅತ್ತೆ, ಪ್ಲೀಸ್ ಅತ್ತೆ, ಬನ್ನಿ ಅತ್ತೆ, ಬನ್ನಿ ಊಟ ಮಾಡಿ ಬನ್ನಿ. ನೀವು ನೋಡಿ ಅದೆಲ್ಲ ಮನಸ್ಸಿನ ತೆಗ್ದುಬಿಡ್ಬೇಕು ಅತ್ತೆ, ನೀವು ಧೈರ್ಯವಾಗಿರಿ. ನೀವು ನಾವೆಲ್ಲ ಇಲ್ವಾ? ಯಾಕೆ ತಲೆಗೆಡ್ಸ್ಕೊಳ್ತೀರಾ ನೀವು? ಬನ್ನಿ ಅತ್ತೆ, ಬನ್ನಿ ಬನ್ನಿ, ನೀವು ಊಟ ಮಾಡಿ. ನೀವು ಆರೋಗ್ಯದ ಗತಿ ಏನತ್ತೆ? ಮೊದಲೇ ನಿಮಗೆ ಲೋ ಬಿ ಪಿ ಇದೆ, ಅದೆಲ್ಲ ತೊಂದರೆ ಆಗುತ್ತೆ. ಬನ್ನಿ ಅತ್ತೆ, ಊಟ ಮಾಡಿ ಬನ್ನಿ. ನೀವು ಮಾಡ್ತೀನಿ ಸುಮ್ಮನಿರವ, ಮಾಡ್ತೀನಿ ಸುಮ್ಕಿರು. ರಶ್ಮಿ ಅವ ಊಟ ಮಾಡ್ದವೆ? ಇಲ್ಲ ಮಧು, ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ. ಇವಾಗ ಆಳೆ 11 ಗಂಟೆ ಆಗಿದೆ, ಇವಾಗಲೂ ತಿಂಡಿ ತಿನ್ಲಿಕ್ಕೆ ಬರ್ತಾನೆ ಇಲ್ಲ. ಎಷ್ಟು ಕರೆದ್ರು ಬರ್ತಾನೆ ಇಲ್ಲ ಅತ್ತೆ. ಸುಮ್ಮನೆ ಎಷ್ಟೊತ್ತಿನಲ್ಲೂ ಮಂಕಂಗೆ ಕುತ್ಕೊಳ್ತಾರೆ. ಎದ್ದಿ ಹೋಗಿ ಕತ್ತೊಳಗವ ಹೋಗಿ. ಏನು ನಿನ್ನ ಗಂಡನೇ ಯಾರು ಹೊಡೆದೋಡ್ಸಿಲ್ಲಕತ್ತೆ? ಒಳ್ಳೆ ಚೆನ್ನಾಗತ್ತೀಯ ಬಿಡು, ನಾವೇನು ಅವನ್ನ ಹೊಡೆದು ಕಳ್ಸಿದವ ನಿನ್ನ ಗಂಡನ. ಅದಕ್ಕೆ ನೀನು ಸಪ್ಕಿದ್ದೇವ ನೀನು? ನಾನು ನೋಡ್ತಾನೆ ನೀವು ಎದ್ದಿ ನಡಿಯವ, ಬಂದ್ರು ಬತ್ತಾನೆ ಹೋದ್ರು ಹೋಯ್ತಾನಂತೆ. ಅಯ್ಯೋ ಅವನ ಬಗ್ಗೆ ನಾನು ತಲೆಗೆಡ್ಸ್ಕೊಂಡಿರ ಕಣಪ್ಪ. ನಾನು ಯಾಕೆ ತಲೆಗೆಡ್ಸ್ಕೊಳ್ಳೋದು? ಏನಿಲ್ಲ, ಉಣ್ತೀನಿ ಸುಮ್ಕಿಲ್ಲ. ಎದ್ ಬಾ ನೀನು ಸುಮ್ಮನೆ. ನೀನು ಸಪ್ಗಿಪ್ಕಿ ಇರ್ಬೇಡಕನವ ನೀನು. ಎದ್ಬವ, ನಾವಿಲ್ವವ ನಿನಗೆ? ಯಾಕೋ ಧೈರ್ಯ ಕೆಡ್ಸ್ಕೊಂಡು ನೀನು? ನೀನೇನು ಕೆಲಸ ಮಾಡಿಬಿಟ್ಟೆ, ಹೋಟ್ಲು ಮಾಡ್ಬಿಟ್ಟೆ, ನಡ್ಸ್ಬಿಟ್ಟೆ, ನೀನು ಜೀವನ ಮಾಡ್ಬೇಕಾಗಿತ್ತ? ಏನೋ ಅವರು ಮಾಡ್ತೀನಿ ಅಂತಾರಲ್ಲ ಅನ್ಕೊಂಡು ನಾನು ಸುಮ್ಮನಿದ್ದೆ. ಅಪ್ಪ ಈ ಥರ ಬುದ್ಧಿ ಕಲಿತಾನೆ ಅಂತ ಯಾರು ಗೊತ್ತು? ನೀನು ಮಾಡಂತದ್ದು ನೀನು ಮಾಡಿದೀಯೇ, ಉಳ್ಸ್ಕೊಳ್ಳೋ ಬಿಡೋದು ಅವ್ನು ಬಿಟ್ಟಿದ್ದು, ಉಳ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅದಕ್ಕೆ. ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಂಡು ಬಾ ನೀನು ಸುಮ್ಮನೆ. ಬವ್ವ ಊಟ ಮಾಡಿ ನಡಿಯವ ನೀನು. ನೀನು ಸಪ್ಪು ಕೂತ್ಕೊಂಡು ನಮ್ಗೆ ಊಟ ಸೇರೋದವ. ರಶ್ಮಿ ಅದನ್ನೇ ಹೇಳ್ತಿದ್ಲು, ಅತ್ತೆ ಸಪ್ಪು ಕೂತ್ಕೊತದೆ ಅಂತ. ಎಲ್ಲ ಬೇಜಾರು ಮಾಡ್ಕೋಬೇಕಾ ನಿಮ್ಮಿಂದವ? ಹೌದು ಅತ್ತೆ, ಬನ್ನಿ ಅತ್ತೆ, ನೀವು ಸಪ್ಪು ಕೂತ್ಕೊಂಡ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಬವ್ವ ನೀನು ಧೈರ್ಯ ಕೆಡ್ಸ್ಕೊಬೇಡ, ನಾವಿಲ್ವಾ? ತಲೆ ಕೆಡ್ಸ್ಕೊಂಡು ಎದ್ ನಡಿ, ನೀನು ಊಟ ಮಾಡಿ ನಡಿ. ಹಂಗಲ್ಲ ಕಣಪ್ಪ, ಸಾಲ ಮಾಡ್ಕೊಟ್ಟಂದಲ್ಲ ಅದ್ಕಾರಿ ಅವ್ನಿಗೆ ಕರ್ಣೀಕರಣ ಬರ್ನಿವಲ್ಲ. ನಾನು ಎಡ್ತಿ ಯಾಕೆ ಮಾಡಿದ್ಲು ಅನ್ನೋದನ್ನ ನೆನ್ಸ್ಕೊಳ್ನಿವಲ್ಲ. ಅವನು ಈ ಬುದ್ಧಿ ಕರಿಬೇಕಾಗಿತ್ತಲ್ಲ ಅವನಿಗೆ, ಈಗ ಎಡ್ತಿರ್ಬೇಕಾಗಿತ್ತಲೇ. ಹುಡಿಕಂತ ಇರ್ತಾನಲ್ಲ ನನ್ನ ಮಗನು. ಅವನು ಉದ್ಧಾರ ಅದನ್ಲ, ಅವನು ದೇವ್ರು ಒಳ್ಳೇದು ಕೊಟ್ಟದ್ಲ ಅವನಿಗೆ. ಚಂಗ್ಳು ಕತ್ತೆ ಅವು ಚಂಗ್ಳು ಬುದ್ಧಿ ಕಲ್ತಿರವು, ಅವು ಒಳ್ಳೆ ಬುದ್ಧಿ ಕಲ್ತ್ಕೊಂಡವ. ನೀನು ಮಾಡನೆ ಬೆಳೆದಾಗಿತ್ತು ಸುಮ್ಕಿರು ಆಯಿತು. ಈಗ ನೀನು ಮಾಡಿದ್ದು ಪಾಪ ಏನೋ ಒಳ್ಳೇದಾಗಲಿ ಅಂತ ಮಾಡಿದ್ದು. ಈಗ ನಿನ್ನ ನಾವು ತಪ್ಪು ಅನ್ನಂಗಿದ್ದದ, ಉಳಿಸ್ಕೊಳಕ್ಕೆ ಆಗಲಿಲ್ಲ ಅಪ್ಪನಿಗೆ. ಬಿಡು, ಅವನು ಸವಾಸವೇ ಬೇಡ. ಈಗ ಬೋದಿರ್ತಾನೆ, ನೀನು ಇರಕ್ಕಿಲ್ಲ, ನೀನು ಅದಕ್ಕೂ ಧೈರ್ಯವಾಗಿರು. ಸ್ಟೇಷನ್ ಕರ್ಕೊಂಡು ಬಿಡ್ತೀನಿ, ಅದು ಎಷ್ಟು ವರ್ಷ ಜೈಲಲ್ಲಿ ಶಿಕ್ಷೆ ಅನ್ಬೋಸ್ಕೊಂಡಿರಲಿ. ಅವಳಿಗೆ ಫೋನ್ ಮಾಡಕ್ಕೆ ಹೋಗ್ಬೇಕಾಗಿತ್ತು. ನಾನಂತೂ ನಮ್ಮ ಅಪ್ಪನಾಡೆಗೂ ಬಿಡ್ಗಿರ್ಸಕ್ಕಿಲ್ಲ ಮಾತ್ರ ಹೇಳ್ತೇನೆ ಈಗಲೇ. ಆಮೇಲೆ ಬಿಡಿಸ್ನಿಲ್ಲ ಅಂತ ನೀನು ಅನ್ಕೂಟೆ ಬೇಜಾರು ಮಾಡ್ಕೊಬೇಡ್ದು. ಯಾವುದೇ ಕಾರಣಕ್ಕೂ ಬಿಡಿಸ್ಬೇಡ, ನಾನು ಅದನ್ನೇ ಹೇಳ್ತಿರೋದು. ಬಿಡಿಸ್ಬೇಡಕ್ಕಲ್ಲ ಮಗ, ಇರಲಿ, ಅವನು ನಳಿಬೇಕು. ಅವನು ಆಗ್ಲಿಂದನೂ ನಾನು ಯಾವತ್ತೋ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಕಾಗಿ ಸರಿ ಇವತ್ತು ಬುದ್ಧಿ ಕಲ್ಲೇನು ನಾನು ಬಿಟ್ಬಿಟ್ಟೆ. ಈಗ ಸಿಕ್ಕ ತಕ್ಷಣ ಕರ್ಕೊಂಡೋಗಿ ಹೇಳ್ಕೊಂಡೋಗು, ನಾ ಹೇಳ್ಕೊಂಡೋಗಿ ಸ್ಟೇಷನ್ ಬಾಕ್ಲಿಗೆ ಬಿಸಾಕು. ಬಿದ್ದಿರಲಿ ಜೈಲಲ್ಲಿ ಕೊಳಿಲಂತೆ, ಬಿಸಾಕ್ಲ ಮಗ. ಜೈಲಲ್ಲಿ ಇದ್ರೆ ಗೊತ್ತಾಗೋದು ಕತೆ. ಇರಲಿ ಬಿಡು, ನಾನು ಬೇಡ ಅಂತ ಇದ್ದಾನ. ಇರಲಿ, ನನ್ಗೆ ಹಿಂಗೆ ಮಾಡಿದ್ನಲ್ಲ ಅನ್ನೋದು ಒಂದು ಬೇಜಾರು ಅಷ್ಟೇ. ಎದ್ಬವ ಅದಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡು ನೀನು? ಕಲ್ಸಕ್ಕಾಯ್ತದೆ, ನಮಗೆ ಕಲ್ಸಕ್ಕೆ ಗೊತ್ತಿಲ್ವಾ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.